ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದು ಅಂತ್ಯವಾಗುತ್ತಾ ಜುರಳೆ ಪಾರ್ಟಿಯ ಪ್ರೊಟೆಸ್ಟ್. ಇಂದಾದ್ರೂ ಫಲ ಕೊಡುತ್ತಾ ಕೇಂದ್ರ ಸರ್ಕಾರ ಮಾಡಿದಂತ ಮಾತುಕತೆ ಸಭೆ ಅಂತ ಸಿಜೆಪಿ ಜೊತೆಗೆ ಇಂದು ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ಇದೆ. ಆ ಸಂದರ್ಭದಲ್ಲಿ ಏನಾದ್ರೂ ಈ ಸಭೆ ಸಂಧಾನ ಮಾತುಕತೆ ವರ್ಕೌಟ್ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಇದೆ. ಇನ್ನು ನಿನ್ನೆ ಸರ್ಕಾರದ ಮುಂದೆ 3 ಬೇಡಿಕೆ ಇಟ್ಟಿದ್ದಂತ ಕಾಕ್ರೋಚ್ ಜನತಾ ಪಾರ್ಟಿ ಬೇಡಿಕೆಗಳ ಈಡೇರಿಕೆಯ ಬಗ್ಗೆ ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಂತ 1 ದಿನ ಸಮಯ ಕೇಳಿತ್ತು ಸರ್ಕಾರ. ಅಂದ್ರೆ ಇವತ್ತು ಅದ್ರ ನಿರ್ಧಾರವನ್ನ ಹೇಳ್ಬೇಕಾಗುತ್ತೆ. ಸಿಜೆಪಿ ನಿಯೋಗದ ಜೊತೆ ಕೇಂದ್ರ ಸರ್ಕಾರದಿಂದ ಮತ್ತೆ ಮಾತುಕತೆ. ಸಿಜೆಪಿ ಬೇಡಿಕೆಗಳ ಬಗ್ಗೆ ಸರ್ಕಾರದ ನಿಲುವು ತಿಳಿಸಲಿದ್ದಾರೆ ಜೆಪಿ ನಡ್ಡಾ. ಸರ್ಕಾರದ ಇಂದಿನ ನಿರ್ಧಾರದ ಮೇಲೆ ನಿಂತಿದೆ ಸಿಜೆಪಿಯ ಮುಂದಿನ ನಡೆ. ಏನ್ ಮಾಡ್ತಾರೆ ಅವ್ರ ಪ್ಲಾನ್ ಏನು ಅಂತ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒಪ್ಪಿದ್ರೆ ಪ್ರತಿಭಟನೆ ಕೈ ಬಿಡಲಿರುವ ಸಿಜೆಪಿ. ಅವ್ರು ರಾಜೀನಾಮೆ ಕೊಡಲ್ಲ, ಇವ್ರು ಬಿಡಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ರಾಜೀನಾಮೆ ಕೊಡಿಸ್ತಾರಾ ಅದು ಕುತೂಹಲ. ಪ್ರಧಾನ್ ರಾಜೀನಾಮೆಗೆ ಸರ್ಕಾರ ಒಪ್ಪದೇ ಇದ್ರೆ ಪ್ರತಿಭಟನೆ ಮುಂದುವರಿಯೋ ಸಾಧ್ಯತೆ ಇದೆ. ನಿನ್ನೆ ಮೀಟಿಂಗ್ ನಲ್ಲೂ ಕೂಡ ಅದನ್ನೇ ಹೇಳಿರುವಂತದ್ದು. ನೀವು ಅವ್ರ ರಾಜೀನಾಮೆ ಕೊಡ್ಸಿದ್ರೆ ಮಾತ್ರ ನಾವು ಪ್ರತಿಭಟನೆ ಕೈ ಬಿಡ್ತೀವಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ, ಆಗ ನಮ್ಮ ಪ್ರತಿಭಟನೆಗೆ ಹೋರಾಟಕ್ಕೆ ಒಂದು ಜಯ ಸಿಕ್ಕಂತಾಗುತ್ತೆ ಅಂತ ನಿನ್ನೆ ಮಾತುಕತೆಯ ಸಂದರ್ಭದಲ್ಲಿ ಈ ಬೇಡಿಕೆಯನ್ನ ಇಟ್ಟಿರುವಂತ ಸಿಜೆಪಿ. ಆದ್ರೆ ಈ ಬೇಡಿಕೆ ಈಡೇರಿಕೆಗೆ ಸಂಬಂಧಪಟ್ಟಂತೆ 1 ದಿನ ಸಮಯಾವಕಾಶವನ್ನ ಕೇಳಿದ್ರು. ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ನಿರ್ಧಾರವನ್ನ ತಿಳಿಸಬೇಕಾಗುತ್ತೆ ಕೇಂದ್ರ ಸರ್ಕಾರ. ಅವರ ನಿರ್ಧಾರದ ನಂತರದಲ್ಲಿ ಸಿಜೆಪಿಯ ಮುಂದಿನ ನಡೆ ಏನು ಅದ್ರ ಬಗ್ಗೆ ಕೂಡ ಒಂದು ನಿಚ್ಚಳವಾದಂತ ಮಾಹಿತಿ ಸಿಗಲಿದೆ. ಸದ್ಯಕ್ಕೆ ನಿನ್ನೆಯ ಮೀಟಿಂಗ್ ಸಕ್ಸಸ್ ಆಯ್ತೋ ಆಗಿಲ್ವಾ ಅನ್ನೋದಕ್ಕೆ ಇವತ್ತು ಮಧ್ಯಾಹ್ನ ಉತ್ತರ ಸಿಗುತ್ತೆ. ಕಾರಣ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆದ್ರೆ ಮಾತ್ರ ಸಿಜೆಪಿ ತನ್ನ ಹೋರಾಟವನ್ನ ನಿಲ್ಲಿಸುತ್ತೆ, ಇಲ್ಲ ಅಂದ್ರೆ ನಿಲ್ಸೋದಿಲ್ಲ. ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಮೋದಿ ಇನ್ಸ್ಟಾ ಪಾಠವನ್ನ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿ ಹಾಕ್ಬೇಕು, ಜನರಿಗೆ ಕನೆಕ್ಟ್ ಆಗ್ಬೇಕು ಅಂತ. ಕೇವಲ ಎಕ್ಸ್ ಖಾತೆಯಲ್ಲಿ ಮಾತ್ರ ಆಕ್ಟಿವ್ ಆಗಿದ್ರೆ ಸಾಲದು, ಹೆಚ್ಚು ಇನ್ಸ್ಟಾಗ್ರಾಮ್ ಬಳಕೆಯನ್ನ ರೂಢಿ ಮಾಡಿಕೊಳ್ಳಿ. ಇನ್ಸ್ಟಾದಲ್ಲಿ ಸರ್ಕಾರದ ಬಗ್ಗೆ ಹೆಚ್ಚು ರೀಲ್ಸ್ ಮಾಡಿ ಅಂತ ಯಾರೋ ಕರೆ ಕೊಟ್ಟಿರೋದಲ್ಲ, ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಿಗೆ ಕರೆ ಕೊಟ್ಟಿರೋದು. ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಪ್ರಧಾನಿ ಮೋದಿ ಈ ರೀತಿ ಪಾಠ ಮಾಡಿರೋದು. ಸಚಿವರಿಗೆ ಮೋದಿ ಕೊಟ್ಟ ಇನ್ಸ್ಟಾ ರೀಲ್ಸ್ ಕರೆಗೆ ಸಿಜೆಪಿ ವ್ಯಂಗ್ಯವಾಡಿದೆ. ಪೇಪರ್ ಲೀಕ್ ತಡೆಗೆ ಮೋದಿ ಅವರು ಪರಿಹಾರ, ಅವರ ಕ್ರಮ ಇದೇನಾ ಹಾಗಾದ್ರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಚಿವರು ಇನ್ಸ್ಟಾಗ್ರಾಮ್ ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ಬೇಕಂತೆ. ಪ್ರಧಾನಿ ಮೋದಿ ಸಚಿವರನ್ನ ಎಜುಕೇಟ್ ಮಾಡ್ತಿರೋ ವಿಧಾನ ಇದು. ಮೋದಿ ಇನ್ಸ್ಟಾ ರೀಲ್ಸ್ ಕರೆಗೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ವ್ಯಂಗ್ಯವಾಡಿದ್ದಾರೆ. ನೀಟ್ ಪೇಪರ್ ಲೀಕ್ ಆಯ್ತು ಅಂತ ಹೋರಾಟ ಮಾಡ್ತಾ ಇದ್ರೆ ಇನ್ಸ್ಟಾ ಬಳಕೆ ಮಾಡಿ ಇನ್ಸ್ಟಾದಲ್ಲಿ ಆಕ್ಟಿವ್ ಆಗಿರಿ ಅಂತ ಕೇಂದ್ರ ಸಚಿವರಿಗೆ ಪ್ರಧಾನಿ ಮೋದಿ ಅವರು ಸಲಹೆ ಕೊಡ್ತಾರೆ ಅಂದ್ರೆ ಹಾಗಾದ್ರೆ ಎಲ್ಲಾ ಸಮಸ್ಯೆಗೆ ಇದೇನಾ ಪರಿಹಾರ, ಎಜುಕೇಟ್ ಮಾಡೋ ರೀತಿ ಇದೇನಾ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದೇಶದಾದ್ಯಂತ ಕೂಡ ಚರ್ಚೆ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ಬಿಟ್ರೆ ಜನರ ಜೊತೆ ಕನೆಕ್ಟ್ ಆದಂಗ ಆಗುತ್ತಾ, ಎಜುಕೇಟೆಡ್ ಆಗ್ಬಿಡ್ತಾರಾ ಸಚಿವರು ಅಂತ. प्रधानमंत्री जी कैबिनेट मीटिंग बुलाई थी पेपर लीक रोकने के लिए, उस पर क्या क्या उन्होंने बताया, इंस्ट्रक्शन दिए, वो मैं आपके सामने पढ़कर बताता हूँ. सारे मिनिस्टर इंस्टाग्राम पर एक्टिव हो जाइए. इंस्टाग्राम पर रील्स शेयर करिए. खुद को ट्विटर पर लिमिट मत करिए. इंस्टाग्राम पर जितना ज्यादा हो सके उतना ज्यादा रील शेयर करते रहिए. जिनके अकाउंट नहीं है वो सारे मिनिस्टर्स इंस्टाग्राम पर अपना अकाउंट बनवा लीजिए. ये है हमारे देश के प्रधानमंत्री का पेपर लीक के ऊपर प्लान ऑफ एक्शन. इसलिए हम कहते हैं कि प्रधानमंत्री का पढ़ा लिखा होना जरूरी है.